ನನಗೆ ಭಾಷೆ ಪರಿಚಯ ಇಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಕಲಿಸ್ತು. ಹಾಗಾಗಿ ದಾಯಕಂತ ಮಾನ್ಯಗಳಿಗೆ ಆಪೋಸಿಟ್ ಅಂತ ವಿದ್ಯಾರ್ಥಿಗಳಿಗೆ ನನ್ನ ಅನಿಸಿಕೆಗಳನ್ನು ನಿಮಗೆ ಶೇರ್ ಮಾಡಿರೋದು. ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಬಂದು ಕೇಳಿದಂಥ ಏನು ಮಾತಾಡ್ಬೇಕು, ಏನು ನೀವು ಮಾತಾಡ್ತಿಲ್ಲ ಒಂದು ಇಷ್ಟೊಂದು ಹೋಗ್ಬೇಕು. ನಾನು ಅಂತ ಏನು ಮಾತಾಡೋದಕ್ಕೆ ಗೊತ್ತಿಲ್ಲ, ಗೊತ್ತಿಲ್ಲ. ನೀನು ಬಸ್ಸಲ್ಲಿ ಬರ್ತಾ ಇದ್ದೆ, ಒಂದು ಆರ್ಟಿಕಲ್ಸ್ ಓದಿನ ಕೂತ್ಕೊಂಡೆ, ಇದ್ರ ಬಗ್ಗೆ ಸ್ವಲ್ಪ ಮಾತಾಡುವ ಅಂತೇಳಿ ವಿಚಾರ ಮಾಡ್ಕೊಂತ ಬಂದೆ. ಬೆಳಗ್ಗೆ ಎದ್ದು ನಮ್ಮ ಬಿಸ್ನೆಸ್ ಹತ್ರ ಮಾತಾಡೋದು ಅದನ್ನ ಮಾಡಿ ಏನು ಮಾತಾಡೋದು ನನಗೆ ಏನು ಮಾತಾಡೋದು ಗೊತ್ತಿಲ್ಲ. ನನ್ನ ಮಗಳು ಹೇಳಿದ್ದು ಫೋನ್ ಮಾಡಿ ಅವರಿಗೆ, ಅಪ್ಪನಿಗೆ ಏನು ಮಾತಾಡೋಕ್ಕೆ ಬರೋದಿಲ್ಲ, ಹೇಳೋಕ್ಕಲ್ಲ. ಅಫ್ಕೋರ್ಸ್ ನಾನು ಟೀಚರ್ ಅದಲ್ಲ, ಮೆಥಾಲಜಿ ಟೀಚರ್. ನೀವು ಸಬ್ಜೆಕ್ಟ್ ಕೊಟ್ಟು ನನಗೆ ಚಂದ ಮಾತಾಡ್ತೀನಿ, ಏನನ್ನೇ ಮಾತಾಡಿದ್ರೆ ಈಗ ಮಾತಾಡಕ್ಕೆ ಹೋಗೋದ. ಅದೇ ಸಬ್ಜೆಕ್ಟ್ ಅವ್ರಿಗೆ ಕೇಳೋರು ಏನು ಕೊಡಲಿಲ್ಲ, ಅದೇನು ಮಾತಾಡೋದು ಗೊತ್ತಿಲ್ಲ, ಏನು ಮಾತಾಡೋದು ನನಗೂ ಗೊತ್ತಿಲ್ಲ. ಅದೇ ತಪ್ಪಾಗಿದೆ. ನಾನು ಮಾತಾಡೋಕ್ಕೆ ಬಂದಿರೋದು ಯಾಕೆಂದರೆ ಕೆಲವು ನಾನು ಅನಿಸಿಕೆಗಳನ್ನು ನಿಮಗೆ ಶೇರ್ ಮಾಡ್ಕೊಳ್ತೀನಿ. ಎಷ್ಟು ಪ್ರಯೋಜನ ಆಗ ತೆಗೆದುಕೊಳ್ಳಿ, ಆಮೇಲೆ ನನಗೆ ಅಡ್ವೈಸ್ ಮಾಡ್ಬೋದು. ಈಗ ಬಂದಿರೋದೇನಪ್ಪ ನಾನು ದೇಶ ಶೇರ್ ಮಾಡೋಕ್ಕೆ, ಈಗ ಅಡ್ವೈಸ್ ಮಾಡೋಕ್ಕೆ ಖಂಡಿತ ಬಂದಿದ್ದೆ. ಯಾಕಂದ್ರೆ ಬೇಸಿಕಲಿ ನಮ್ಮ ಟೀಚರ್, ನಮ್ಮ ಲರ್ನರ್, ನಾನು ಕಲಿತಾ ಹೋಗ್ತಾನೆ ಅಷ್ಟೇ ಹೊರತು ನಾನು ಟೀಚ್ ಮಾಡೋಕ್ಕೆ ಖಂಡಿತ ಬಂದಿದೆ. ಇನ್ನೂರಿಗೆ ನಾನು ಬೇರೆ ಭಾಳ ಕಲಿತಿದ್ದೇನೆ, ವಿಷಯದಲ್ಲಿ ಕಲಿತಿದ್ದೇನೆ, ಮೊದಲ ಬಿಟ್ಟಿರೋ ಕಲಿತಿದ್ದೇನೆ. ರೈತರು ಕಲಿತಾ ಇರ್ತೇನೆ, ಅವ್ರ ಫೋನಲ್ಲಿ ಮಾತಾಡ್ತಿರ್ತಾನೆ, ನಾನು ಅವ್ರ ಬಗ್ಗೆ ವಿಚಾರ ಮಾಡೋದಷ್ಟೇ. ನಾನು ದೊಡ್ಡ ಸ್ಟೂಡೆಂಟ್, ರಿಪೀಟರ್. ಎಷ್ಟು ರಿಪೀಟ್ ಆಗಿದೆ ಅಂದರೆ 70 ವರ್ಷ ರಿಪೀಟೇಷನ್ ಮಾಡಿದೆ. ಕೇವಲ ರಿಪೀಟರ್ ಏನಪ್ಪ ಅಂದರೆ 5 ವರ್ಷ 6 ವರ್ಷ ಇರ್ತದೆ. ನನಗೆ ವಯಸ್ಸು ಎಷ್ಟು ಈಗ 76. ಅದಕ್ಕೆ ದೊಡ್ಡ ರಿಪೀಟರ್ ಮನುಷ್ಯನ. ಈಗ ನೋಡಿ ನಾನು ಇಲ್ಲಿ ಬಂದಿರೋದು ಯಾಕೆಂದರೆ ಈಗ ನಾನು ಮಾತಾಡ್ತಿದ್ದಲ್ಲ ಮಿಕ್ಸ್ ಭಾಷೆ, ಕನ್ನಡ, ಇಂಗ್ಲೀಷು, ಮರಾಠಿ ಮಾತಾಡ್ತಿದ್ನೋ, ಉರ್ದು ಮಾತಾಡ್ತಿದ್ನೋ. ಇದು ಭಾಷೆ ಅಂತ ಏನು ಭಾಷೆ ಅನ್ಬೇಕು ಗೊತ್ತಿಲ್ಲ. ಈ ಭಾಷೆ ಐತಲ್ಲ, ಕಮ್ಯುನಿಕೇಷನ್ ಭಾಷೆ ಇದು, ಕೊಲೋಕ್ವಿಯಲ್ ಲ್ಯಾಂಗ್ವೇಜ್ ಭಾಷೆ. ನಮ್ಮ ವಿಚಾರಗಳನ್ನು ನಿಮಗೆ ಸರಿಯಾಗಿ ತಿಳಿಸ್ಬೇಕು ಅಂಥ ಭಾಷೆ. ನೀವು ಒಂದು ಭಾಷೆಯಲ್ಲಿ ಬೆಳಕೋಬೇಕಾದ್ರೆ ಟೀಚರ್ ಬೇಕು. ಮೈಕ್ ಇದ್ರೆ ಚಲೋ. ಮೈಕ್ ಬೇಡ, ಜೋರು ಮಾತಾಡ್ತೀನಿ. ಟೀಚರ್ ಮಾತಾಡ್ತೀನಿ. ಕೇಳ್ತಾ ಇಲ್ಲ, ಕೇಳ್ತಾ ಇಲ್ಲ. ವಯಸ್ಸಾದ್ರೆ ಕೇಳಂಗಿಲ್ಲ. ಯೂಟ್ಯೂಬ್ನಾಗ ಕ್ಲಿಯರ್ ಬರ. ಮೊದಲೇದೇನಪ್ಪ ಅಂದ್ರೆ ಟೈಮ್ ಐತೆ ಇಲ್ಲ, ಒಮ್ಮೆ ಟೈಮ್ ಕೂಡ ಅಲರ್ಟ್ ಮಾಡ್ತೀರಿ, ಅದು ಇಂಪಾರ್ಟೆಂಟು. ಹಾಂ, 10 ನಿಮಿಷನ 5 ನಿಮಿಷ ಮುಗಿಸ್ತೇವೆ. ಸ್ವಲ್ಪ 10 ನಿಮಿಷ ಭಾಳ ಕಡಿಮೆ ಆಯ್ತು. ಬೇಕಾದ್ರೆ ನಾವೆಲ್ಲ ಬೇಸಿಕಲಿ ಟೀಚರ್ಸ್, ನಾವೆಲ್ಲ ಒಂದು ಶುರು ಮಾಡಿದ್ರೆ 45 ಮಿನಿಟ್ಸ್ ಬೇಕು. 45 ಮಿನಿಟ್ಸ್ ಆದಮೇಲೆ 10 ನಿಮಿಷ 15 ನಿಮಿಷ ಕ್ವಶನ್ ಕೇಳಬೇಕು, ಆನ್ಸರ್ ಮಾಡಬೇಕು. ಅದು ಮಧ್ಯದಿಂದ ಬಂದೇ ಬಂದಿರ್ತಾರೆ. ನಾವು ಮಾತಾಡೋದು ಕಡಿಮೆ, ಬಟ್ ಓನ್ಲಿ ಮಾತಾಡೋದು ಶುರು ಮಾಡಿದ್ರೆ 45 ಮಿನಿಟ್ಸ್ ಬೇಕು. ಅದಕ್ಕೋಸ್ಕರ ಸ್ಟಾಪ್ ಮಾಡ್ತೇನೆ, ಪರವಾಗಿ ನೋಡು. ಈ ಭಾಷೆ ಐತಿಲ್ಲ, ನಾನು ಹೇಳಿದ್ನಲ್ಲ, ಒಂದು ಭಾಷೆಯಲ್ಲಿ ಸರಿಯಾಗಿ ಪ್ರಭುತ್ವ ಬೆಳೆಸಿದರೆ ಆಳ ಓದ್ಬೋದು. ಅದಕ್ಕೋಸ್ಕರ ನಾನು ಅಡ್ವೈಸ್ ಏನು ಮಾಡ್ತೇನೆ ಈ ಸ್ಕೂಲ್ಗಳಿಗೆ, ಬೇಸಿಕಲಿ 5 ಜನ ಇರಬೇಕು. ಒಂದು ಕನ್ನಡ ಟೀಚರ್ ಇರಬೇಕು, ಒಂದು ಇಂಗ್ಲೀಷ್ ಟೀಚರ್ ಇರಬೇಕು, ಒಂದು ಸಂಸ್ಕೃತ ಟೀಚರ್ ಇರಬೇಕು, ಹಿಂದಿ ಟೀಚರ್ ಇರಬೇಕು, ಆಮೇಲೆ ಸ್ಪೋರ್ಟ್ಸ್ ಟೀಚರ್ ಇರಬೇಕು. ಇವರು 5 ಜನ ಇದ್ದರೆ ಭಾಷೆ ಪ್ರಭುತ್ವ ಬೆಳೆಸ್ಬೋದು. ಈಗ ನಾನು ಮಾತಾಡ್ದು ನೋಡಿ, ನನಗೆ ಕನ್ನಡ ಮಾತಾಡೋಕ್ಕೆ ಬರೋದಿಲ್ಲ, ಇಂಗ್ಲೀಷ್ ಮಾತಾಡೋಕ್ಕೆ ಬರೋದಿಲ್ಲ, ಉರ್ದು ಮಾತಾಡೋಕ್ಕೆ ಬರೋದಿಲ್ಲ, ಆಮೇಲೆ ಒಂದು ಅರ್ಥ ಆಗೋದಿಲ್ಲ. ಬಸವಣ್ಣ ವಚನಗಳು ಅದಾವೆ,
ಯಾರಿಗೆಷ್ಟು ಅರ್ಥ ಆಗತ್ತೆ ಅದ್ರಾಗೆ? ಭಾಷೆ ಗೊತ್ತೇ ಇಲ್ಲ, ನಮಗೆ ಅರ್ಥನೇ ಗೊತ್ತಾಗೋದಿಲ್ಲ. ಸರ್ವಜ್ಞ ವಚನಗಳು, ಬಸವೇಶ್ವರ ವಚನಗಳು, ಅಕ್ಕಮದ ವಚನಗಳು ಯಾರಿಗೆ ಅರ್ಥ ಆಗತ್ತೆ ಹೇಳಿದ್ರು. ಅದು ಅರ್ಥ ಮಾಡ್ಕೊಬೇಕಾದ್ರೆ ಒಬ್ಬ ಟೀಚರ್ ಬೇಕು. ನೀವು ಭಾಷೆ ಇದು ಮಾಡೋದು ನಾ ಹೇಳಿದ್ರೆ, ನೀವೆಲ್ಲ ಸ್ಕೂಲ್ನಲ್ಲಿ ನಾನು ಓದ್ತಿರೋದು, ನನ್ನ ಸ್ಕೂಲ್ನಲ್ಲಿ ಸಂಸ್ಕೃತ ಟೀಚರ್ ಇದ್ದರು, ಕನ್ನಡ ಟೀಚರ್ ಇದ್ದರು, ಇಂಗ್ಲೀಷ್ ಟೀಚರ್ ಇದ್ದರು, ಹಿಂದಿ ಟೀಚರ್ ಇದ್ದರು, ಆಮೇಲೆ ಸ್ಪೋರ್ಟ್ಸ್ ಟೀಚರ್ ಇದ್ದರು. ಅಷ್ಟೆಲ್ಲ ಇದ್ದು ಸಹ ಈಗ ಯಾವ ಸ್ಕೂಲ್ನಲ್ಲಿ, ಗೌರ್ಮೆಂಟ್ ಸ್ಕೂಲಲ್ಲಾಗಲಿ ಪ್ರೈವೇಟ್ ಸ್ಕೂಲಲ್ಲಿ ಯಾರಾದರೂ ಯಾರು ಇಲ್ಲೇ ಇಲ್ಲ. ಹೆಂಗೆ ಭಾಷೆ ಡೆವಲಪ್ ಆಗ್ತದೆ? ಭಾಷೆ ಡೆವಲಪ್ ಆಗಕ್ಕೆ ಸಾಧ್ಯವೇ ಇಲ್ಲ. ಎರಡನೇದು, ಭಾಷೆ ಡೆವಲಪ್ ಖಂಡಿತ ಆಗಬೇಕು. ಈಗ ಈ ಡೆವಲಪ್ ಆಗ್ತಾ ಪ್ರಪಂಚದಲ್ಲಿ ಏನು ಮಾಡೋದು ನಿಮಗೆ ಅರ್ಥನೇ ಆಗ್ತಾ ಇಲ್ಲ, ಏನು ಮಾಡೋದು ಗೊತ್ತೇ ಇಲ್ಲ. ಆಯಿತು, ಈಗ ಬರೋಕ್ಕೆ ಬಂದು ಆಧುನಿಕತೆ. ನಿಮ್ಮ ಮನೇಲಿ ನೋಡಿ, ನಾನು 50 ವರ್ಷ ಹೆಂಗೆ ಮನೇಲಿದ್ದೆ, ಹೆಂಗೆ ಆಧುನಿಕತೆ ಆಗ್ತಾ ಇದೆ, ಪರಿಸರ ಬರ್ತಾ ಉಂಟು, ಹೊಸತನ ಅಪ್ಪಿಗೆಂತೀವಿ, ಎಲ್ಲ ಮಾಡ್ತೀವಿ. ಅದನ್ನು ಮಾಡಲೇಬೇಕು. ಈ ಫಾರ್ ಎಕ್ಸಾಂಪಲ್ ನಾನು ನಮ್ಮ ಊರಿಗೆ ಹೋಗ್ಬೇಕಾದ್ರೆ 24 ಗಂಟೆ ಬೇಕಾಗುತ್ತೆ, ಈಗ 3 ಗಂಟೆ. ಇಲ್ಲ ಆಧುನಿಕತೆ. ಯಾವುದು ಊರಿಗೆ ಹೋಗ್ಬೇಕಾದ್ರೆ ಜಲ್ದಿ ಹೋಗ್ತೇನೆ, ನಾವು ಅಪ್ಪಿಕೊಬೇಕು ಯಾವುದಕ್ಕೂ ತೆಗೆದು. ಬಟ್ ಆದರೆ ಪರಂಪರೆಯನ್ನು, ಸಂಸ್ಕೃತಿಯನ್ನು, ಆಧ್ಯಾತ್ಮಿಕತೆಯನ್ನು ಅದಕ್ಕೆ ಬದಿಬಾರ್ದು. ಇವು ಆಧ್ಯಾತ್ಮಿಕತೆ, ಧಾರ್ಮಿಕತೆ ಇದಾವಲ್ಲ, ಎಷ್ಟೋ ಋಷಿಗಳು ಸಾವಿರಾರು ವರ್ಷಗಳಿಂದ ಎಕ್ಸ್ಪೆರಿಮೆಂಟ್ ಮಾಡಿ ಇವ್ರು ಫಾಲೋ ಮಾಡಬೇಕಂತೇಳಿ ಮಾಡಿದ್ದಾರೆ. ಅದಕ್ಕೋಸ್ಕರ ಆಧುನಿಕತೆ ಅಪ್ಪಿಕೊಳ್ಳಿ, ಅದು ಇದು ಬಿಡಬಾರ್ದು. ನಾವು ಈ ಆಧುನಿಕತೆ ಎಲ್ಲಿಂದ ಶುರುವಾಯಿತು? ಯುರೋಪ್ ಕಂಟ್ರಿಯಿಂದ. ಯುರೋಪಿಯನ್ ಏನು ಮಾಡಿದ್ರು ಅಂದರೆ, ಹೊಸತನವನ್ನು ಬೆಳೆಸ್ಕೊಂತ ಹೋದ್ರು. ಈ ಹೊಸತನ ಇತ್ತಲ್ಲ, ಎಲ್ಲರಿಗೂ ಸಸಾರ ಆಯಿತು, ಅನುಕೂಲತೆ ಆಗಿದೆ. ಬಿರುಗಾಳಿ ಬಂದಾಗ ಬಂದು ಭಯಂಕರ ಬಿರುಗಾಳಿ. ಈ ಆಧುನಿಕತೆ ನಮ್ಮ ಇಂಡಿಯಾ ದೇಶಕ್ಕೆ ಎಫೆಕ್ಟ್ ಆಗಲಿಲ್ಲ. ಯಾಕೆ ಎಫೆಕ್ಟ್ ಆಗಲಿ ಇಂಡಿಯಾ ದೇಶಕ್ಕೆ ಅಂದರೆ, ನಮ್ಮಲ್ಲಿ ಏನಾಯಿತು, ಬ್ರಿಟಿಷರು ಬಂದರು, ಗುರುಕುಲ ಎಲ್ಲ ಬಂದ್ ಮಾಡಿದರು, ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ತಂದರು, ಅದು ನಡೀತು ಒಂದು ಕಡೆ. ಇನ್ನೊಂದು ಕಡೆ ರಾಷ್ಟ್ರೀಯತೆ ನಮ್ಮಲ್ಲಿ ಬೆಳೀತು, ಸ್ವತಂತ್ರ ಬೆಳೀತು. ಆಧುನಿಕತೆ ಬೆಳೀತಿರೋ ಹೊತ್ತಾಗೆ ಚಿಂತಕರು ಬೃಹತ್ತರಾಗಿದ್ದಾಗ ಚಿಂತಕರು ಯಾರು? ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಅರವಿಂದರು, ರಮಣರು. ಅವರೇನು ಮಾಡಿದರೆ, ನಮ್ಮ ದೇಶ ಹಾಳಾಗುತ್ತದೆ ಅಲ್ಲ, ಕೆಟ್ಟ ದಾರಿ ಹಿಡಿತದಲ್ಲ ಅಂಥೇಳಿ ಅವ್ರು ಸ್ಕೂಲೆಲ್ಲ ತೆಗೆದು ನಿಮ್ಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟರು. ಅದು ಯಾವಾಗ ಫ್ರೀಡಮ್ಗಿಂತ ಮೊದಲೇ. ಫ್ರೀಡಮ್ ಆದಮೇಲೆ ನಮ್ಮ ದೇಶ ಏನಾಯ್ತಂದರೆ ಅಧೋಗತಿಗೆ ಹೋಗ್ತಾ ಇತ್ತು. ಎಷ್ಟು ವರ್ಷ ಅಧೋಗತಿಗೆ ಹೋಯಿತು? 60-70 ವರ್ಷ. 70 ವರ್ಷ ಆದಮೇಲೆ ಅಥವಾ 60 ವರ್ಷ ಆದಮೇಲೆ ಇನ್ನೊಬ್ಬರು ಹುಟ್ಟಿದ್ರು, ನನ್ನ ದೇಶ ಹಾಳಾಗುತ್ತದೆ ಅಲ್ಲ ಅಂತೇಳಿ. ಈಗೇನಾಗ್ತಾಯಿದೆ ನೋಡಿ, ಈಗ ಆಧುನಿಕತೆ ಅಪ್ಪಿಕೊಂಡಿದ್ದೇವೆ, ರೋಡ್ ಆಗ್ತಾ ಇದ್ದಾವೆ, ಏರೋಪ್ಲೇನ್ ಆಗ್ತದಾವೆ, ಎಲ್ಲ ಆಗ್ತದೆ, ಆಧುನಿಕತೆ ಅಪ್ಪಿಕೊಂತಿದ್ದೇವೆ. ಅದೇ ರೀತಿ ನಮ್ಮಲ್ಲಿ ಅಪೋಸಿಟ್ ಸೈಡ್ ಸನಾತನ ಧರ್ಮ, ಟೆಂಪಲ್ಗಳು ಆದವು, ಆಮೇಲೆ ಕಾಶಿ ಕಾರಿಡಾರ್ ಆಯಿತು, ರಾಮ ಮಂದಿರ ಆಯಿತು. ಇವೆರಡು ಏನಾಗಿದೆ ಅಂದರೆ, ಆಧುನಿಕತೆ ಆಧ್ಯಾತ್ಮಿಕ ಎರಡು ಒಂದೇ ತೇಲ್ತಾ ಇರೋದ್ರಿಂದ ನಾವು ಇಂಡಿಯಾ ದೇಶ ಏನಾಯಿತು ಅಂದರೆ ಅಷ್ಟು ಕೆಳಮಟ್ಟಕ್ಕೆ ಬರೋಕ್ಕೆ ಆಗಲಿಲ್ಲ. ಈಗಿನ ಪ್ರಾಬ್ಲಮ್ ಏನು ಅಂದರೆ, ಈಗಿನ ಸಿಚುವೇಶನ್ ಏನು ನಮಗೆ ಬಂದಿರೋದು, ಈಗ ಮಕ್ಕಳಲ್ಲಿ ಯುವತಿಯರಲ್ಲಿ ಆಧುನಿಕತೆ ಅಪ್ಪಿಕೊಂತ ಇದ್ದಾರೆ. ಯಾವುದು ಫಾಲೋ ಮಾಡ್ತಾ ಇದ್ದಾರೆ? ಅಮೇರಿಕನ್ ಫಾಲೋ ಮಾಡಾಕತ್ತಾರೆ. ಆಮೇಲೆ ಅದ್ರ ಜೊತೆಗೆ ಇಂಟರ್ನೆಟ್ಟು, ಮೊಬೈಲು, ಆಮೇಲೆ ಟಿ ವಿ, ಇವೆಲ್ಲ ಸೇರಿ ನಾವು ಹಾಳು ಮಾಡ್ತಾಯಿದ್ದಾರೆ. ನಾವೆಲ್ಲರೂ ಸೇರ್ಕೊಂಡು ಏನು ಮಾಡಬೇಕು ಅಂದರೆ, ಈಗ ಅಧೋಗತಿ ಹೋಗ್ತಿರೋದನ್ನು ಹೆಂಗೆ ತಡಿಬೇಕು ಅಂತ ನಿಮ್ಮ ತಂದೆ ತಾಯಿಗಳು ನಾವು ಎಲ್ಲ ಸೇರಿಕೊಂಡು ವಿಚಾರ ಮಾಡಿದರೆ ಅಧೋಗತಿ ಹೋಗೋದನ್ನು ನಾವು ತಡೆಯಬಹುದು ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.